ನೋಡಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ. ಚಂಪಾ ವೆಂಟ್ ಟು ಎ ಸೇಲ್ ಟು ಪರ್ಚೇಸ್ ಸಮ್ ಪ್ಯಾಂಟ್ಸ್ ಅಂಡ್ ಸ್ಕರ್ಟ್ಸ್. ವೆನ್ ಹರ್ ಫ್ರೆಂಡ್ಸ್ ಆಸ್ಕ್ಡ್ ಹರ್ ಹೌ ಮೆನಿ ಆಫ್ ಈಚ್ ಶಿ ಹ್ಯಾಡ್ ಬಾಟ್, ಶಿ ಆನ್ಸರ್ಡ್ ದ ನಂಬರ್ ಆಫ್ ಸ್ಕರ್ಟ್ಸ್ ಈಸ್ ಟೂ ಲೆಸ್ than twice the number of pants purchased. Also, the number of skirts is 4 less than 4 times the number of pants purchased. Help her friends to find how many pants and skirts ಚಂಪಾ ಬಾಟ್ ಅಂತ ಇದೆ ಅಲ್ವಾ. ನೋಡಿ ಏನಂತ ಕೊಟ್ಟಿದ್ದಾರೆ. ಚಂಪಾ ವೆಂಟ್ ಟು ಎ ಸೇಲ್ಗೆ ಹೋಗಿದ್ದಾಳೆ. ಏನ್ ಪರ್ಚೇಸ್ ಮಾಡ್ಲಿಕ್ಕೆ? ಸಮ್ ಪ್ಯಾಂಟ್ಸ್ ಅಂಡ್ ಸ್ಕರ್ಟ್ಸ್ ಪರ್ಚೇಸ್ ಮಾಡ್ಲಿಕ್ಕೆ ಹೋಗಿದ್ದಾಳೆ. ಅವಳ ಫ್ರೆಂಡ್ಸ್ ಕೇಳ್ತಾರೆ, ನಾವು ಕೇಳ್ತೀವಲ್ವಾ ಬಂದ ಮೇಲೆ ಏನ್ ತಗೊಂಡಿ ಅಂತ. ಆ ತರ ಕೇಳಿದ್ರೆ ಅವಳು ಏನ್ ಹೇಳ್ತಾಳೆ? ಶಿ ಆನ್ಸರ್ಡ್ ದ ನಂಬರ್ ಆಫ್ ಸ್ಕರ್ಟ್ಸ್ ಈಸ್ ಟೂ ಲೆಸ್ ದ್ಯಾನ್ ದ ಟ್ವೈಸ್ ದ ನಂಬರ್ ಆಫ್ ಪ್ಯಾಂಟ್ಸ್. ಅಂದ್ರೆ ಸ್ಕರ್ಟ್ಸ್ ಏನಿದೆ ಅಲ್ಲ, ಟೂ ಲೆಸ್ ದ್ಯಾನ್ twice the number of plants, twice the number of pants. ಅದರಲ್ಲಿ ಟೂ ಲೆಸ್ ಮಾಡಬೇಕು ಅಂತೆ. ಓಕೆ, ಇನ್ನು ಏನ್ ಹೇಳಿದ್ದಾರೆ? ನಂಬರ್ ಆಫ್ ಸ್ಕರ್ಟ್ಸ್ ಈಸ್ 4 less than 4 times the number of pants. 4 times ನಂಬರ್ ಆಫ್ ಪ್ಯಾಂಟ್ಸ್ ಅಂತ ಹೇಳಿದ್ದಾರೆ. ಸೊ ಇದನ್ನ ನಾವು ಈಕ್ವೇಶನ್ ರೂಪದಲ್ಲಿ ಹಾಕೊಂಡು ನಾವು ಸಾಲ್ವ್ ಮಾಡ್ಬೋದು, ನಾವು ಫೈಂಡ್ ಔಟ್ ಮಾಡ್ಬೋದು ಹೌ ಮೆನಿ ಪ್ಯಾಂಟ್ಸ್ ಅಂಡ್ ಹೌ ಮೆನಿ ಸ್ಕರ್ಟ್ಸ್ ಅಂತ. ಸೊ ಅದಕ್ಕೆ ಫಸ್ಟ್ ನಾವೇನ್ ಮಾಡ್ಬೇಕು? ಈ ಸ್ಕರ್ಟ್ಸ್ ಅಂಡ್ ಪ್ಯಾಂಟ್ಸ್ ಏನಿದೆಯಲ್ಲ, ಫಸ್ಟ್ ಲೆಟ್ ಮಾಡ್ಕೊಳ್ಳೋಣ. ಸೊ ಲೆಟ್ ದ ನಂಬರ್ ಆಫ್ ಪ್ಯಾಂಟ್ಸ್ ಬಿ ಎಕ್ಸ್ ಅಂತ ಲೆಟ್ ಮಾಡ್ಕೊಳ್ಳೋಣ. ಓಕೆ, ಅದೇ ರೀತಿ ನಂಬರ್ ಆಫ್ ಸ್ಕರ್ಟ್ಸ್ ಬಿ ವೈ ಅಂತ ಲೆಟ್ ಮಾಡ್ಕೊಳ್ಳೋಣ. ಈಗ ಅವ್ರು ಹೆಂಗ್ ಹೇಳಿದಾರಲ್ಲ ಅದೇ ರೀತಿ ಬರ್ಕೊಂಡು ಹೋಗೋಣ. ನೋಡಿ, ದ ನಂಬರ್ ಆಫ್ ಸ್ಕರ್ಟ್ಸ್ ಅಂದ್ರೆ ಇಲ್ಲೇನಿದೆ? ವೈ ಅಂತ ಇದೆ. ಸೊ ವೈ ಈಸ್ ಈಕ್ವಲ್ಸ್ ಟು ಏನಂತ ಹೇಳಿದ್ದಾರೆ? ನಂಬರ್ ಆಫ್ ಸ್ಕರ್ಟ್ಸ್ ಇಸ್ ಟೂ ಲೆಸ್ ದ್ಯಾನ್ ಅಂದ್ರೆ ಟೂ ಮೈನಸ್ ಮಾಡ್ಬೇಕು ಅಂತ ಅರ್ಥ. ಟೂ ಲೆಸ್ ದ್ಯಾನ್ ಟ್ವೈಸ್ ದ ನಂಬರ್ ಆಫ್ ಪ್ಯಾಂಟ್ಸ್. ನಂಬರ್ ಆಫ್ ಪ್ಯಾಂಟ್ಸ್ ನಾವೇನಂತ ಲೆಟ್ ಮಾಡ್ಕೊಂಡಿದೀವಿ? ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದೀವಿ. ಎಕ್ಸ್ ಅಂತ ಬರ್ಕೊಂಡ್ರೆ ಇಲ್ಲಿ ಟ್ವೈಸ್ ಅಂತ ಹೇಳಿದ್ದಾರೆ ನೋಡಿ. ಸೊ ಟ್ವೈಸ್ ಅಂದ್ರೆ 2x ಅಲ್ವಾ. ನಾವು ಈಕ್ವೇಶನ್ ಫಾರ್ಮೇಶನ್ ಮಾಡೋದ್ರಲ್ಲೇ ಇರೋದು. ಇದನ್ನ ನಾವು ಕರೆಕ್ಟ್ ಫಾರ್ಮೇಶನ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಆನ್ಸರ್ ಕರೆಕ್ಟ್ ಬರುತ್ತೆ. ಓಕೆ, ಇಲ್ಲಿ ಒಂದು ಈಕ್ವೇಶನ್ ಆಯ್ತು. ಈಗ ಆಲ್ಸೋ ದ ನಂಬರ್ ಆಫ್ ಸ್ಕರ್ಟ್ಸ್ ಈಸ್, ಮತ್ತೆ ನಂಬರ್ ಆಫ್ ಸ್ಕರ್ಟ್ಸ್ ಇದೆ. ಸೊ y is equals to, ಯಾಕಂದ್ರೆ ನಂಬರ್ ಆಫ್ ಸ್ಕರ್ಟ್ಸ್ y ಅಂತ ಲೆಟ್ ಮಾಡ್ಕೊಂಡಿದ್ವಿ, ಈಸ್ 4 less than. ಸೊ 4 less than ಅಂದ್ರೆ -4 ಮಾಡಬೇಕು. ಯಾವುದ್ರಲ್ಲಿ? 4 times the number of pants. 4 times the number of pants ನಾವು x ಅಂತ ಲೆಟ್ ಮಾಡ್ಕೊಂಡಿದೀವಿ. 4 times ಅಂದ್ರೆ 4x ಅಲ್ವಾ. ಈಗ ಇದು ಈಕ್ವೇಶನ್ 1 ಆಯ್ತು, ಇದು ಈಕ್ವೇಶನ್ 2 ಆಯ್ತು. ಸೊ ಅವ್ರೇನು ಹೇಳಿಲ್ಲ ಯಾವ ಮೆಥಡ್ ಅಲ್ಲಿ ಮಾಡಿ ಅಂತ. ಸೊ ನಾವು ಯಾವ್ದು ಈಸಿ ಆಗತ್ತೆ ಅದೇ ಮೆಥಡ್ ಅಲ್ಲಿ ಮಾಡೋಣ, ಎಲಿಮಿನೇಷನ್ ಮೆಥಡ್ ಅಲ್ಲಿ ಮಾಡೋಣ. ಸೊ ಎಲಿಮಿನೇಷನ್ ಮೆಥಡ್ ಅಲ್ಲಿ ಮಾಡೋದಕ್ಕೂ ಯಾವುದೇ ರೂಪದಲ್ಲಿ ಮಾಡೋಕ್ಕೂ ಕಾನ್ಸ್ಟೆಂಟ್ ಫಾರ್ಮ್ ಅಲ್ಲಿ ತಗೊಂಡ್ಬರೋಣ. ಸೊ ಯಾವ ರೀತಿ ಮಾಡೋಣ ಅಂದ್ರೆ, ನೋಡಿ, ಈ 2ನ ಈಕ್ವಲ್ಸ್ ಟು ಈ ಕಡೆ ಕಳ್ಸೋಣ, ವೈನ ಈಕ್ವಲ್ಸ್ ಟು ಈ ಕಡೆ ಕಳ್ಸೋಣ. ಸೊ ಏನಾಗತ್ತೆ? ಈ 2 ಈಕ್ವಲ್ಸ್ ಟು ಈ ಕಡೆ ಬಂದ್ರೆ ಏನಾಯ್ತು? +2 ಆಯ್ತು. ಇಸ್ ಈಕ್ವಲ್ಸ್ ಟು 2x ಹಾಗೆ ಇಡ್ಲಿ. ಈ ವೈನ ಈಕ್ವಲ್ಸ್ ಟು ಈ ಕಡೆ ಕಳ್ಸೋಣ. ಸೊ ಮೈನಸ್ ಆಯ್ತು ಅಲ್ವಾ. ನೋಡಿ, ಈ -2ನ ಈಕ್ವಲ್ಸ್ ಟು ಈ ಕಡೆ ಕಳ್ಸಿದೀನಿ, ಈ +y ಈಕ್ವಲ್ಸ್ ಟು ಈ ಕಡೆ ಕಳ್ಸಿದೀನಿ. ಓಕೆ, ಇಲ್ಲಿನೂ ಅಷ್ಟೇ ಮಾಡೋಣ. ಈ -4ನ ಈಕ್ವಲ್ಸ್ ಟು ಈ ಕಡೆ ಕಳ್ಸೋಣ. ಸೊ ಏನಾಗತ್ತೆ? +4 ಆಯ್ತು. ಈ 4x ಹಾಗೆ ಇಡೋಣ. ಈ ವೈನ ಈಕ್ವಲ್ಸ್ ಟು ಈ ಕಡೆ ಕಳ್ಸಿದ್ರೆ ಏನಾಗುತ್ತೆ? -y ಆಯ್ತು. ಓಕೆ, ಈಗ ನೋಡಿ, ಇದನ್ನೇ ನಾವು ಈ ರೀತಿ ಕೂಡ ಬರ್ಕೋಬಹುದಲ್ವಾ. 2x - y is equals to 2 ಸೇಮ್ ಆಗತ್ತೆ. ಸೊ ಇದನ್ನು ಅದೇ ರೀತಿ ಬರ್ಕೊಂತೀನಿ. 4x - y is equals to 4. ಓಕೆ, ಈಗ ನೋಡಿ, ಎಲಿಮಿನೇಷನ್ ಮೆಥಡ್ ಮಾಡೋದಕ್ಕೆ ನಮ್ಗೆ ಕೋಎಫಿಷಿಯಂಟ್ ಆಫ್ x ಆರ್ y ಸೇಮ್ ಇರಬೇಕು. ಇಲ್ಲಿ ಕೋಎಫಿಷಿಯಂಟ್ ಆಫ್ y ಸೇಮ್ ಇದೆ. ಸೊ ಏನು ಚೇಂಜ್ ಮಾಡ್ಕೊಳ್ಳೋದು ಬೇಡ, ಸೈನ್ ಒಂದೇ ಚೇಂಜ್ ಮಾಡ್ಕೊಳ್ಳೋಣ.
ಪ್ಲಸ್ ಇದೆ ಮೈನಸ್ ಮಾಡ್ಕೊಳ್ಳೋಣ, ಮೈನಸ್ ಇದೆ ಪ್ಲಸ್ ಮಾಡ್ಕೊಳ್ಳೋಣ, ಇಲ್ಲಿ ಪ್ಲಸ್ ಇದೆ ಮೈನಸ್. ನೋಡಿ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ಸ್. ಇಲ್ಲಿ 1 + 1 ಮೈನಸ್ ಇದೆ ಮೈನಸ್ ಮಾಡಬೇಕು. 4 - 2 -2x is equals to 4 - 2 again -2. ನೋಡಿ ಮೈನಸ್ ಮೈನಸ್ ಕ್ಯಾನ್ಸಲ್ಸ್. ಸೊ ಏನು ಉಳಿಯುತ್ತೆ? 2x is equals to 2 ಉಳಿಯಿತು. x is equals to 2, ಈ 2 ಈಕ್ವಲ್ಸ್ ಈ ಕಡೆ ಬಂದರೆ ಡಿವೈಡ್ ಆಯಿತು. ಸೊ ಕ್ಯಾನ್ಸಲ್ ಆಗುತ್ತೆ. ಏನು ಬಂತು? x is equals to 1 ಬಂತು ಅಲ್ವಾ? ಈಗ ಈ x is equals to 1 ನ ಯಾವುದಾದ್ರೂ ಈಕ್ವೇಶನ್ ಅಲ್ಲಿ ಹಾಕಿದ್ರೆ ನಮಗೆ y ವ್ಯಾಲ್ಯೂ ಬರುತ್ತೆ. ಸೊ ಪುಟ್ x is equals to 1 ಇನ್ ಈಕ್ವೇಶನ್, ಯಾವುದಾದ್ರೂ ಈಕ್ವೇಶನ್ ಅಲ್ಲಿ ಹಾಕೋಣ. ಓಕೆ, ನಮ್ಗೆ y ವ್ಯಾಲ್ಯೂ ಬೇಕಲ್ವಾ? ನಮಗೆ ಡೈರೆಕ್ಟ್ ಇದನ್ನೇ ಹಾಕ್ಬಿಡೋಣ. y is equals to 2x - 2 ಅಂತ. x ಪ್ಲೇಸ್ ಅಲ್ಲಿ 1 ಹಾಕೋಣ. ಸೊ y is equals to 2 × 1 - 2. So y is equals to 2 1s are 2 minus 2. 2 minus 2 0. ನೋಡಿ y is equals to 0 ಬಂತು. ಅಂದ್ರೆ how many pants and skirts ಚಂಪಾ ಬಾಟ್ ಅಂತ ಕೇಳಿದಾರಲ್ವಾ? ಸೊ ಸ್ಕರ್ಟ್ಸ್ ನ ನಾವೇನಂತ ಲೆಟ್ ಮಾಡ್ಕೊಂಡಿದ್ವಿ? y ಅಂತ ಲೆಟ್ ಮಾಡ್ಕೊಂಡಿದ್ವಿ. y is equals to 0 ಅಂದ್ರೆ ಸ್ಕರ್ಟ್ಸ್ ಬೈ ಮಾಡೇ ಇಲ್ಲ. ಓನ್ಲಿ ಪ್ಯಾಂಟ್ಸ್ x ಅಂತ ಲೆಟ್ ಮಾಡ್ಕೊಂಡಿದ್ವಿ, ಓನ್ಲಿ 1 ಪ್ಯಾಂಟ್ ಬೈ ಮಾಡಿದ. ಸೊ ಅದನ್ನೇ ಬರೆಯೋಣ. therefore ಚಂಪಾ ಬಾಟ್, ನಾವು ಲೆಟ್ ಮಾಡ್ಕೊಂಡು ಬರೆಯೋಣ. ಪ್ಯಾಂಟ್ಸ್ x ಅಂತ ಲೆಟ್ ಮಾಡ್ಕೊಂಡಿದ್ವಿ, x is equals to 1 ಅಂತ ಬಂದಿದೆ. ಸೊ 1 ಪ್ಯಾಂಟ್. ಇನ್ನು ಸ್ಕರ್ಟ್ಸ್ y ಅಂತ ಲೆಟ್ ಮಾಡ್ಕೊಂಡಿದ್ವಿ, y is equals to 0 ಅಂತ ಬಂದಿದೆ. ಅಂದ್ರೆ ಸ್ಕರ್ಟ್ಸ್ ಬೈ ಮಾಡೇ ಇಲ್ಲ. ಓಕೆ, ದಿಸ್ ಇಸ್ ದ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಫಸ್ಟ್ ಕ್ವಶನ್ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಾವು ಈಕ್ವೇಶನ್ ಫಾರ್ಮೇಶನ್ ಮಾಡ್ಕೋಬೇಕು. ಆಮೇಲೆ ಸಾಲ್ವ್ ಮಾಡೋದು ಈಸಿ ಇರುತ್ತೆ. ಓಕೆ, ಈಗ ನೆಕ್ಸ್ಟ್